ಬೆಂಗಳೂರಿನಲ್ಲಿ ರ್ಯಾಪಿಡೋವನ್ನು ಸರ್ಕಾರ ಯಾಕೆ ಬ್ಯಾನ್ ಮಾಡಿತು? ರ್ಯಾಪಿಡೋ ಬೈಕ್ ಟ್ಯಾಕ್ಸ್ ಜನರನ್ನು ಕಂಡ್ರೆ ಆಟೋ ಡ್ರೈವರ್ಸ್ಗೆ ಉರಿ ಯಾಕೆ? ರ್ಯಾಪಿಡೋ ಮಹಿಳೆಯರಿಗೆ ಸೇಫ್ ಅಲ್ವಾ? ನಮಸ್ಕಾರ, ಇದು ನನ್ನ ಕನ್ನಡಿಗ. ಹೊಸದೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಬೆಂಗಳೂರಿನಲ್ಲಿ ರ್ಯಾಪಿಡೋ ಬೈಕ್ ಟ್ಯಾಕ್ಸ್ ಬ್ಯಾನ್ ಕುರಿತು ಈ ವಿಡಿಯೋದಲ್ಲಿ ಮುಂದಕ್ಕೆ ತಿಳಿದುಕೊಳ್ಳುವ. ಹಾಗಾದರೆ ಬನ್ನಿ ಈ ವಿಡಿಯೋವನ್ನು ಶುರು ಮಾಡುವ. 2015ರಲ್ಲಿ ಬೆಂಗಳೂರಿನಲ್ಲಿ ಸ್ಥಾಪಿತವಾಗಿದ್ದ ಕಂಪನಿಯಾಗಿತ್ತು ರ್ಯಾಪಿಡೋ. ಆ ಬಳಿಕ ಕೋವಿಡ್ ಬಳಿಕ ದೊಡ್ಡ ಮಟ್ಟಿನಲ್ಲೇ ಇನ್ಕ್ರೀಸ್ ಆಯಿತು ಬೈಕ್ ಟ್ಯಾಕ್ಸಿ ಸಂಖ್ಯೆಗಳು. ರ್ಯಾಪಿಡೋ ಅಲ್ಲ, ಇನ್ನಿತರ ಹಲವಾರು ಬೈಕ್ ಟ್ಯಾಕ್ಸಿ ಆ್ಯಪ್ಗಳು ಕೂಡ ಬಂದಿತ್ತು. ಆವತ್ತಿನಿಂದಲೇ ಶುರುವಾಯಿತು ಆಟೋ ಡ್ರೈವರ್ಸ್ಗಳ ಗೋಳು. ಬೈಕ್ ಟ್ಯಾಕ್ಸಿ ಸೇಫ್ ಅಲ್ಲ, ಬೈಕ್ ಟ್ಯಾಕ್ಸಿಯಿಂದ ನಮಗೆ ಅನ್ಯಾಯವಾಗ್ತಾ ಇದೆ. ಬೈಕ್ ಟ್ಯಾಕ್ಸಿ ಮಾಡುವವರು ಹಳದಿ ಬೋರ್ಡ್ ಅಲ್ಲದೆ ವೈಟ್ ಬೋರ್ಡ್ನಲ್ಲಿ ಟ್ಯಾಕ್ಸಿ ಸರ್ವಿಸ್ ಮಾಡ್ತಾ ಇರುವುದರಿಂದ ಸರ್ಕಾರಕ್ಕೆ ನಷ್ಟವಾಗ್ತಾ ಇದೆ, ಇದರಿಂದ ತಮಗೂ ಕೂಡ ಅನ್ಯಾಯವಾಗ್ತಾ ಇದೆ ಎನ್ನುವ ಗೋಳನ್ನು ನೀಡುತ್ತಾ ಆಟೋ ಡ್ರೈವರ್ಸ್ ಮುಂದೆ ಬಂದರು. ಇದಕ್ಕೆ ಸರಿಯಾಗಿ ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ರಾಜ್ಯ ಸರ್ಕಾರವು ಬೈಕ್ ಟ್ಯಾಕ್ಸಿಗಳಿಗೆ ಮತ್ತೆ ಅನುಮತಿ ನೀಡಿತ್ತು. ಆದರೆ ರ್ಯಾಪಿಡೋಕ್ಕೆ ಆಗಿರಲಿಲ್ಲ. ಒಂದು ಕಂಪನಿಯು ಒಂದಷ್ಟು ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನು, ಬೈಕ್ಗಳನ್ನು ಖರೀದಿ ಮಾಡಿ ಅವುಗಳಿಗೆ ಯೆಲ್ಲೋ ಬೋರ್ಡ್ಗಳನ್ನು ಅಳವಡಿಸಿ ಬೈಕ್ ಟ್ಯಾಕ್ಸಿ ಮಾಡುವಂತೆ ಸೂಚನೆ ಅದರಲ್ಲಿತ್ತು. ಆದರೆ ರ್ಯಾಪಿಡೋಗೆ ಅನ್ವಯವಾಗಿರಲಿಲ್ಲ ಇದು. ಈ ಸೂಚನೆಗೆ ಅನುಗುಣವಾಗಿ ಓಲಾ ಕಂಪನಿಯು ಮೊದಲಿಗೆ ಒಂದಷ್ಟು ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿಗಳನ್ನು ಮಾರುಕಟ್ಟೆಗೆ ಪರಿಚಯಿಸಿತ್ತು ಹಳದಿ ಬೋರ್ಡ್ನೊಂದಿಗೆ. ಆ ಬಳಿಕ ಊಬರ್ ಕೂಡ ಇದೇ ದಾರಿಯಲ್ಲಿ ಮುಂದೆ ಬಂತು. ಆದರೂ ಕೂಡ ಆಟೋ ಡ್ರೈವರ್ಸ್ಗಳ ಗೋಳು ನಿಲ್ಲೇ ಇಲ್ಲ. ಆಟೋ ಡ್ರೈವರ್ಸ್ಗಳು ಒಂದರ ಮೇಲೆ ಒಂದು ತಗಾದೆ ಎತ್ತಾ ಬಂದರು. ಅದಕ್ಕೆ ಸರಿಯಾಗಿ ಕಳೆದ ಮಾರ್ಚ್ ತಿಂಗಳಲ್ಲಿ ಸರ್ಕಾರವು ಬೈಕ್ ಟ್ಯಾಕ್ಸಿಗಳನ್ನೆಲ್ಲವೂ ಸಂಪೂರ್ಣವಾಗಿ ಬಂದ್ ಮಾಡಿತು. ಮೊದಲಿಗೆ ಬಿಡುಗಡೆ ಮಾಡಿದ್ದ ಸೂಚನೆಯನ್ನು ಹಿಂದಕ್ಕೆ ಕೂಡ ಪಡೆದುಕೊಂಡಿತ್ತು. ನಿಜಕ್ಕೂ ಈ ಬೈಕ್ ಟ್ಯಾಕ್ಸಿಗಳನ್ನು ಕಂಡ್ರೆ ಆಟೋ ಡ್ರೈವರ್ಸ್ಗೆ ಉರಿ ಯಾಕೆ? ಆಟೋ ಡ್ರೈವರ್ಸ್ ಅಂದರೆ ನಿಮ್ಗೆ ಗೊತ್ತಿರಬಹುದು, ಎಲ್ಲ ಊರಿನಲ್ಲಿರುವಂತೆ ಆಟೋ ಡ್ರೈವರ್ಸ್ಗಳು ಒಂದು ಸ್ವಲ್ಪ ಪ್ರಯಾಣವನ್ನು ಮಾಡಲು 4 ಪಟ್ಟು 5 ಪಟ್ಟು ಹೆಚ್ಚು ಹಣವನ್ನು ಪಡೆದುಕೊಳ್ತಾರೆ. ಅದು ಕೂಡ ಇರಲಿ, ಕೆಲವೊಂದು ಆಟೋ ಡ್ರೈವರ್ಸ್ ಕರೆದ್ರೂ ಕೂಡ ಬರುವುದೇ ಇಲ್ಲ, ಎಷ್ಟೇ ಅರ್ಜೆಂಟ್ ಇದ್ರೂ ಕೂಡ ಮುಂದೆ ಬರುವುದಿಲ್ಲ. ಅದು ಅಲ್ಲದೆ ಆಟೋ ಡ್ರೈವರ್ಸ್ಗಳು ಎಲ್ಲ ಸ್ಥಳಕ್ಕೂ ಕೂಡ ಬರುವುದಿಲ್ಲ. ಆ ರಸ್ತೆ ಸರಿ ಇಲ್ಲ, ಈ ರಸ್ತೆ ಸರಿ ಇಲ್ಲ ಅಂತ ಎಲ್ಲರನ್ನೂ ಮಂಗ ಮಾಡುವುದೇ ಇವರ ಕೆಲಸ. ಅದು ಇರಲಿ, ಎಲ್ಲಾದರೂ ಒಂದು ಫಾರಿನರ್ ಬಂದರೆ ಬಾಯಿ ಎತ್ತಿದ್ರೆ 1000 ರೂಪಾಯಿ ಅಂತಾರೆ ಆಟೋ ಡ್ರೈವರ್ಸ್ಗಳು. ಉಳಿದವರಿಂದ 200 ರೂಪಾಯಿ 300 ರೂಪಾಯಿ ಪಡೆಯುವ ಸ್ಥಳಕ್ಕೆ 1000 ರೂಪಾಯಿಯನ್ನು ಕೇಳ್ತಾರೆ ಆಟೋ ಡ್ರೈವರ್ಸ್ಗಳು. ಈ ರೀತಿ ಒಂದು ಕಾಲದಲ್ಲಿ ಆಟೋ ಡ್ರೈವರ್ಸ್ಗಳು ಆಡಿದ್ದೇ ಆಟವಾಗಿತ್ತು. ಇವರ ಆಟವನ್ನೇ ನಿಲ್ಲಿಸಿದ ಈ ಬೈಕ್ ಟ್ಯಾಕ್ಸಿಗಳು. ಎಲ್ಲೋ ಆಟೋ ಡ್ರೈವರ್ಸ್ಗಳು ಹಾಗೆಲ್ಲ, 100ರಲ್ಲಿ ಒಂದು 5ರಿಂದ 10 ಮಂದಿ ಸೇರಿ ಇದ್ದಾರೆ. ನಿಯತ್ತಿನಿಂದ ಬದುಕ್ತಾ ಇದ್ದವರು ಕೂಡ ಇದ್ದಾರೆ. ಆದರೆ ಹೆಚ್ಚಿನ ಆಟೋ ಡ್ರೈವರ್ಸ್ ಮಾತ್ರ ತಮ್ಮದೇ ಆಟ ಅಂತ ಆಡ್ತಾ ಇದ್ರು. ಅದೇ ಸಮಯದಲ್ಲಿ ಬಂದ ಬೈಕ್ ಟ್ಯಾಕ್ಸಿ ಒಂದಂತದಲ್ಲಿ ದೊಡ್ಡ ಮಟ್ಟಿನಲ್ಲೇ ಇನ್ಕ್ರೀಸ್ ಆಯಿತು. ಎಲೆಕ್ಟ್ರಿಕ್ ಬಂದೊಡನೆ ಜನರಿಗೆ ಇದು ಖರ್ಚು ಕಡಿಮೆ, ಆಟೋದವರು ಕೇಳುವಷ್ಟು 2 ಪಟ್ಟು 3 ಪಟ್ಟು ಹಣ ಕೊಡಬೇಕಾಗಿಲ್ಲ, ಟ್ರಾಫಿಕ್ನಲ್ಲಿ ಹೆಚ್ಚು ಕಾಯಬೇಕಾಗಿಲ್ಲ ಎನ್ನುವುದೆಲ್ಲ ಕಂಡು ಜನರು ಹೆಚ್ಚಾಗಿ ಇತ್ತೀಚಿನ ದಿನಗಳಲ್ಲಿ ಬೈಕ್ ಟ್ಯಾಕ್ಸಿಗಳನ್ನೇ ಅವಲಂಬನೆ ಮಾಡಲು ಶುರುವಾಯಿತು. ಅಲ್ಲಿಂದಲೇ ಶುರುವಾಯಿತು ಈ ಆಟೋ ಡ್ರೈವರ್ಸ್ಗಳ ಹೊಟ್ಟೆ ಉರಿ. ತಮಗೆ ಬೇಕಾಬಿಟ್ಟಿ ಹಣವನ್ನು ಕೇಳ್ತಾ ಇದ್ದ ಆಟೋ ಡ್ರೈವರ್ಸ್ಗಳಿಗೆ ಜನರೇ ಹೋಗದಂತೆ ಆಯಿತು. ಕೊನೆಗೂ ಸಾಮಾನ್ಯ ಜನರ ಹೊಟ್ಟೆಗೆ ಕೈಯಾಗ್ತಾ ಇದ್ದ ಆಟೋ ಡ್ರೈವರ್ಸ್ಗಳು ಬೈಕ್ ಟ್ಯಾಕ್ಸಿಗಳು ತಮ್ಮ ಮನೆ ಊಟಕ್ಕೆ ಕೈ ಹಾಕಿದ್ದಾರೆ ಎನ್ನುವ ಆರೋಪವನ್ನಿಟ್ಟು ಸರ್ಕಾರದ ಮುಂದೆ ಬಂದಾಗ ಸರ್ಕಾರವು ಮಾರ್ಚ್ ತಿಂಗಳಲ್ಲಿ ಈ ರೀತಿಯ ನಿರ್ಧಾರವನ್ನು ಕೂಡ ಕೈಗೊಂಡಿತ್ತು. ಸರ್ಕಾರ ಸೂಚನೆ ಹೊರಹಾಕಿದ್ದ ಬೆನ್ನಲ್ಲೇ RTOಗೆ ಮುತ್ತಿಗೆ ಹಾಕಿ ಒತ್ತಡ ಹಾಕಿ ಬೈಕ್ ಟ್ಯಾಕ್ಸಿಗಳನ್ನು ಸೀಸ್ ಮಾಡಿ 5ರಿಂದ 10 ಸಾವಿರದಷ್ಟು ಫೈನನ್ನು ಹಾಕಿಕೊಳ್ಳುವಂತೆ ಮಾಡಿದ್ರು ಈ ಆಟೋ ಡ್ರೈವರ್ಸ್. ಆದರೆ RTO ಬೈಕ್ ಟ್ಯಾಕ್ಸಿ ವ್ಯಕ್ತಿಗಳಿಗೆ ಬೈಕ್ ಟ್ಯಾಕ್ಸಿ ಮಾಡುವುದಕ್ಕಾಗಿ ದಂಡನೆ ಹಾಕಿದ್ದಾರೆ ಎಲ್ಲೂ ಬರೆಯಲಿಲ್ಲ. ಬದಲಾಗಿ ಹೆಲ್ಮೆಟ್ ಇಲ್ಲ, ಡಾಕ್ಯುಮೆಂಟ್ ಇಲ್ಲ, ಇನ್ನಿತರ ವಿಷಯಗಳನ್ನು ಹೇಳಿ ದಂಡನೆ ಹಾಕಿದ್ದಾರೆ. ಇನ್ನು ಪ್ರಮುಖ ವಿಚಾರಕ್ಕೆ ಬರುವುದಾದರೆ ಈ ಬೈಕ್ ಟ್ಯಾಕ್ಸಿ ಯಾಕೆ ಬೇಕು ಎನ್ನುವುದು. ಬೈಕ್ ಟ್ಯಾಕ್ಸಿ ಮುಂದಿನ ದಿನಗಳಲ್ಲಿ ಪ್ರಮುಖ ಬೆಳೆಯುತ್ತಿರುವ ಈ ಬೆಂಗಳೂರಿನಂತಹ ಸಿಟಿಗಳಲ್ಲಿ ಅತಿ ಅವಶ್ಯಕವಾಗಿದೆ. ಅಲ್ಲದಿದ್ದರೆ ಬೆಂಗಳೂರಿನಲ್ಲಿ ಟ್ರಾಫಿಕ್. ಈ ಸಂದರ್ಭದಲ್ಲಿ ಬೈಕ್ ಟ್ಯಾಕ್ಸಿ ಒಂದು ಸಮಯಕ್ಕೆ ತಲುಪಬೇಕಾಗಿದ್ದರೆ ಆಟೋಗಳಿಗಿಂತ ಬಸ್ಗಳಿಗಿಂತ ಬೈಕ್ ಟ್ಯಾಕ್ಸಿಯೇ ಬೆಸ್ಟ್. ಅದು ಅಲ್ಲದೆ ಖರ್ಚು ಕೂಡ ಕಡಿಮೆ. ಬೈಕ್ ಟ್ಯಾಕ್ಸಿಯಲ್ಲಿ ಆಟೋಗಳಿಗೆ ಬೇಕಾಗದಷ್ಟು ಫ್ಯೂಯಲ್ ಅಥವಾ ಬೈಕ್ ಟ್ಯಾಕ್ಸಿಗಳು ಎಲೆಕ್ಟ್ರಿಕ್ ವಾಹನಗಳಾಗಿರುವುದರಿಂದ ಅಷ್ಟೊಂದು ದೊಡ್ಡ ಖರ್ಚು ಆಗ್ತಾ ಇಲ್ಲ. ಇದು ಆಟೋ ಡ್ರೈವರ್ಸ್ಗಳಿಗೆ ಕಿಂಗನಿಗೆ ಗುರಿಯಾಗಿದೆ. ಇನ್ನು ಬೈಕ್ ಟ್ಯಾಕ್ಸಿ ಸೇಫ್ ಅಲ್ಲ, ಹೆಣ್ಮಕ್ಕಳಿಗೆ ಸೇಫ್ ಅಲ್ಲ ಎನ್ನುವ ಮಾತು ಕೂಡ ಇದೆ. ಹೌದು, ಆದರೆ ಆ ರೀತಿಯಲ್ಲ. ಬೈಕ್ ಟ್ಯಾಕ್ಸಿಗೆ ಯಾವುದೇ ನಿಯಮವನ್ನು ರ್ಯಾಪಿಡೋ ಸಂಸ್ಥೆಯು ಮಾಡಿಲ್ಲ. ಯಾಕೆ ಬೇಕಾದರೂ ರ್ಯಾಪಿಡೋ ಬೈಕ್ ಟ್ಯಾಕ್ಸಿನಲ್ಲಿ ಈಗಲೇ ರಿಜಿಸ್ಟರ್ ಮಾಡಿ ಮುಂದೆ 50 ನಿಮಿಷದಲ್ಲಿ ಟ್ಯಾಕ್ಸಿಗಾಗಿ ಮುಂದೆ ಹೋಗಬಹುದು. ಆದರೆ ಇದರಿಂದ ಹಲವಾರು ತೊಂದರೆಗಳು ಕೂಡ ಆಗುತ್ತೆ. ಹೆಣ್ಮಕ್ಕಳ ಮುಂದೆ ಶೋಫ್ಗೋಸ್ಕರ, ರೀಲ್ಸ್ಗೋಸ್ಕರವೆಲ್ಲ ಯುವಕರು ದೊಡ್ಡ ಲಕ್ಸುರಿ ಬೈಕ್ನಲ್ಲಿ ಬೈಕ್ ಟ್ಯಾಕ್ಸಿಯನ್ನು ಮಾಡಿ ಶೋ ಆಫ್ ಮಾಡ್ತಿದ್ದಾರೆ. ಇದು ತಪ್ಪು. ಒಂದು ಸರಿಯಾದ ರೀತಿಯಲ್ಲಿ ಟ್ಯಾಕ್ಸಿ ಆ್ಯಪ್ಗಳು ಒಂದು ನಿಯಮಗಳನ್ನೆಲ್ಲ ಇಟ್ಟುಕೊಂಡು ಬೈಕ್ ಟ್ಯಾಕ್ಸಿಯನ್ನು ಬೆಂಗಳೂರಿನಲ್ಲಿ ತರಬೇಕಾಗಿರುವ ಅತಿ ಅವಶ್ಯಕವಾದ ಕಾಲಘಟ್ಟದಲ್ಲಾಗಿದೆ ಇದು. ಅದರಿಂದಲೇ ಈಗಾಗಲೇ ಅರ್ಧದಷ್ಟು ಬೈಕ್ ಟ್ಯಾಕ್ಸಿಗಳು ಬೆಂಗಳೂರಿನಲ್ಲಿ ಓಡ್ತಾ ಇರುವುದು ನಿಂತಿದ್ದು, ಮುಂದಿನ ದಿನಗಳಲ್ಲಿ ಅವರು ಪ್ರಮುಖವಾಗಿ ಪ್ರತಿಭಟನೆಯನ್ನು ಮಾಡಲು ತೀರ್ಮಾನವನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಬೈಕ್ ಟ್ಯಾಕ್ಸಿ ಬಂದೇ ಬರುತ್ತೆ. ಸರಿಯಾದ ನಿಯಮವನ್ನು ಪಾಲಿಸಿಕೊಂಡು ಬೈಕ್ ಟ್ಯಾಕ್ಸಿಗಳನ್ನು ತರಲು ಸೂಚನೆಯನ್ನು ಮುಂದಿನ ದಿನಗಳಲ್ಲಿ ಸರ್ಕಾರವು ನೀಡುವ ಸಾಧ್ಯತೆಗಳಿವೆ.
ನಿಮ್ಮ ಅನಿಸಿಕೆಯ ಪ್ರಕಾರ ಬೈಕ್ ಟ್ಯಾಕ್ಸಿಗಳು ಬೇಕಾ ಬೇಡವಾ ಎನ್ನುವುದನ್ನು ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಇಂಟ್ರೆಸ್ಟಿಂಗ್ ಆಗಿರುವ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ.